ಸೊ ಇದೆ ಇಂಥದ್ದೊಂದು ತೀರ್ಪನ ಬಂದಂತ ನಂತರದಲ್ಲಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇರುವಂತಹ ಸಂದರ್ಭ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಈಗ ಏನಾಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿಗೆ ಹೈಕೋರ್ಟ್ ಅದು ಸರಿಯಾಗಿದೆ ಅನ್ನುವಂಥದ್ದನ್ನ ತೀರ್ಪು ಕೊಟ್ಟಂತ ನಂತರದಲ್ಲಿ ಇವತ್ತು ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ದೌಡಾಯಿಸ್ತಾ ಇದ್ದಾರೆ. ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಹಿಂದೆಯಿಂದನೂ ಕೂಡ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ರು. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಪ್ರಾಸಿಕ್ಯೂಷನ್ ಅನುಮತಿ ಆದೇಶವನ್ನ ಇದೀಗ ಹೈಕೋರ್ಟ್ ಎತ್ತಿ ಹಿಡಿದಂತ ನಂತರದಲ್ಲಿ ಅವರ ಅಥವಾ ಹೈಕಮಾಂಡ್ನ ನಡೆ ಏನಾಗಿರುತ್ತೆ? ಮತ್ತೊಂದ್ ಕಡೆ ತುರ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಸಿಎಲ್ಪಿ ಮೀಟಿಂಗ್ ಅನ್ನ ಕರೆಯಲಾಗಿದೆ ನಾಳೆ ಬೆಳಗ್ಗೆ 10 ಗಂಟೆಗೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದ್ ಕಡೆ ಸಿಎಲ್ಪಿ ಸಭೆ ನಡೀತಾ ಇದೆ. ಬಟ್ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮಧುಶ್ರೀ, ಇದು ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತ ಈ ಡೆವಲಪ್ಮೆಂಟ್ಸ್ ಏನಿದೆ, ಹೈಕಮಾಂಡ್ ಇದೊಂದು ರೀತಿ ಮುಜುಗರದ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಿದ್ಧ ಇಲ್ಲ. ಹಾಗಂತ ಮುಖ್ಯಮಂತ್ರಿಗಳನ್ನ ಅಂದ್ರೆ ಸಿದ್ದರಾಮಯ್ಯನವರನ್ನ ಏಕಾಏಕಿ ಬಿಟ್ಕೊಡೋದಕ್ಕೂ ಕೂಡ ಸಿದ್ಧ ಇಲ್ಲ. ಹೀಗಾಗಿ ಬಹುಶಃ ಇವತ್ತು ಬಂದು ನೈತಿಕವಾದಂತ ಒಂದು ಸ್ಥೈರ್ಯ ತುಂಬಬಹುದಾದಂತ ಒಂದು ಪ್ರಯತ್ನವನ್ನ ಮಾಡಬಹುದು ಅಂತ ಕಾಣಿಸುತ್ತೆ ಹೈಕಮಾಂಡ್. ಆ ಕಾರಣಕ್ಕಾಗಿನೇ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಅಗೇನ್ ಮುಖ್ಯಮಂತ್ರಿಗಳು ಕೂಡ ತಾನಿನ್ನೂ ಇದನ್ನ ಬಹಳ ದೃಢವಾಗಿ ಫೇಸ್ ಮಾಡ್ತೀನಿ, ಜೊತೆ ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ, ಜೊತೆಗೆ ಇದು ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರ ಅನ್ನುವಂಥದ್ದನ್ನ ಬಿಂಬಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು ರಾಜ್ಯದ ಜನರ ಮುಂದೆ, ಇದನ್ನ ತಮ್ಮ ಶಾಸಕರುಗಳಿಗೂ ತಿಳಿ ಹೇಳುವಂತ ಪ್ರಯತ್ನಗಳಾಗಬಹುದು. ಆ ಕಾರಣಕ್ಕಾಗಿ ಒಂದು ಸಿಎಲ್ಪಿ ಮೀಟಿಂಗ್ ಅನ್ನು ಕೂಡ ಬಹಳ ತುರ್ತಾಗಿ ಕರೆದಿದ್ದಾರೆ. ನಾಡ್ದು ಸಚಿವ ಸಂಪುಟ ಸಭೆ ಇದೆ, ಅದರ ಮೀರಿ ನಾಳೆನೇ ಒಂದು ಸಿಎಲ್ಪಿ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳು ಕೊಡುವಂತ ಧೈರ್ಯ, ಜೊತೆಗೆ ನಾನು ಮುಂದುವರಿತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ನ ಅವರು ತೋರ್ಪಡಿಸುವಂಥ ರೀತಿ, ಅದೆಲ್ಲವೂ ಕೂಡ ಶಾಸಕರನ್ನ ಜೊತೆಗೆ ಇಟ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ಇದು ಅತಿ ಅವಶ್ಯಕ ಆಗಿರುವಂಥ ಒಂದು ಸಂದರ್ಭ ಇದು. ಆ ಕಾರಣಕ್ಕಾಗಿಯೇ ಬಹುಶಃ ಸಿಎಲ್ಪಿ ಮೀಟಿಂಗ್ ಅನ್ನು ಕರೆದಂಥ ರೀತಿಯಾಗಿ ಕಂಡು ಬರ್ತಾ ಇದೆ.